ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಸಮಯದಲ್ಲಿ ಒಂದು ಅದ್ಭುತವಾದಂತಹ ಸಾಕ್ಷ್ಯ ನಾವು ಕೇಳಲಿಕ್ಕೆ ಹೋಗ್ತಾ ಇದ್ದೇವೆ. ಸುಮಾರು 4 ರಿಂದ 6 ತಿಂಗಳ ಕಾಲ ಒಂದು ಹಾಸಿಗೆಯಲ್ಲಿ ಬಿದ್ದಂತ ಸ್ಥಿತಿಯಲ್ಲಿರುವಂತವರು 2 ವರ್ಷಗಳ ಕಾಲ ಅನೇಕ ವೈದ್ಯರ ಬಳಿಯಲ್ಲಿ ತೋರಿಸಿಕೊಂಡಾಗಲೂ ಕೂಡ ಸಂಪೂರ್ಣವಾಗಿ ಸ್ವಸ್ಥತೆಯನ್ನು ಹೊಂದಲಾರದೆ, ಟ್ರೀಟ್ಮೆಂಟ್ ಕೊಟ್ಟಾಗಲೂ ಕೂಡ ಟ್ರೀಟ್ಮೆಂಟ್ ಯಾವುದೇ ರೀತಿಯಾದಂತಹ ಸ್ಪಂದನೆ ಇರಲಾರದಂತ ಸ್ಥಿತಿಯಲ್ಲಿ ಉಳುಗುಂಚಿಯಿಂದ ಒಬ್ರು ಈ ಸನ್ನಿಧಾನಕ್ಕೆ ಬಂದಿದ್ರು ಯಲ್ಲಪ್ಪ ಅಂತೇಳಿ. ಅವರು ಇವರು ಯಜಮಾನ್ರು ಜಾಗೀರ್ ಪನ್ನೂರಲ್ಲಿ ಇರ್ತಕ್ಕಂಥ ಮುದುಕಪ್ಪ ಅವರಿಗೆ ಹೇಳಿದಂತ ಸಮಯದಲ್ಲಿ ಅವರು, ನಾನು ವಿಜಯವಾಡದಲ್ಲಿದ್ದ ಆ ಸಮಯದಲ್ಲಿ ಸಾಂಗ್ ರೆಕಾರ್ಡಿಂಗ್ಗೋಸ್ಕರ ಹೋದಂತ ಸಮಯದಲ್ಲಿ ಅವ್ರು ಫೋನ್ ಮಾಡಿದ್ರು. ಖಂಡಿತವಾಗಿ ದೇವರು ಸ್ವಸ್ಥತೆ ಮಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ ಅಂತೇಳಿ ನಾವು ಹೇಳಿದಂತ ಸಮಯದಲ್ಲಿ ಪ್ರತಿದಿನ ನಿತ್ಯವೂ ಕೂಡ ಅವ್ರು ಪ್ರಾರ್ಥನೆ ಮಾಡಿಸ್ಕೊಳ್ತಾ ಇದ್ರು. ಆ ಸಮಯದಲ್ಲಿ ಮಂಚದ ಮೇಲೆ ಮಲಗಿದಂತ ಸ್ಥಿತಿಯಲ್ಲಿ ಇರ್ತಕ್ಕಂಥ ಒಬ್ಬ ತಾಯಿ ಇವತ್ತು ಪ್ರಥಮವಾಗಿ ಸ್ಟ್ಯಾಂಡ್ ಮೇಲೆ, ಎರಡನೇದಾಗಿ ಕಟ್ಟಿಗಿಡಿದುಕೊಂಡು ಈಗ ನಮ್ಮ ಮಧ್ಯದಲ್ಲಿ ತಾನೇ ನಡೆದುಕೊಂಡು ಬರುವ ಹಾಗೆ ದೇವರು ಎಂತಹ ಕಾರ್ಯ ಮಾಡಿದಾನೆ ಈ ಸಮಯದಲ್ಲಿ ಆ ತಾಯಿಯ ಬಾಯಿ ಮೂಲಕ ನಾವು ಹೇಳೋಣ. ಅಮ್ಮ ಹೇಳ್ರಿ, ನಿಮ್ಮ ಹೆಸರೇನಮ್ಮ? ಶಿವಣ್ಣ ಅವರು. ಯಾವ ಊರಮ್ಮ ನಿಮ್ದು? ಜಾಗೀರ್ಪನ್ನವರು. ನಿಮ್ಮ ಯಜಮಾನ್ರ ಹೆಸರಮ್ಮ? ಮುದುಕಪ್ಪ ಅವರು. ನಿಮಗೆ ಏನಾಗಿತ್ತು ಈ ಸಮಯದಲ್ಲಿ ನೀವು ಸಾಕ್ಷಿ ಹೇಳ್ರಮ್ಮ? ಆಮ 3 ತಿಂಗಳ ಕಾಲ. ಅದಕ್ಕಿಂತ ಮುಂಚೆ ಎಷ್ಟು ವರ್ಷಗಳಿಂದ ನಿಮಗೆ? 3 ವರ್ಷದಿಂದ ಅನಾರೋಗ್ಯದಲ್ಲಿ ಇದ್ರಿ. ಎಲ್ಲೆಲ್ಲಿ ತೋರಿಸ್ಕೊಂಡಿದ್ದೀರಮ್ಮ? ರಾಯಚೂರು, ಮಾನ್ವಿ, ಪೋತ್ನಾಳ್, ಸಿಂಧೂರು ಅನೇಕ ಹಾಸ್ಪಿಟಲ್ಗಳಲ್ಲಿ ತೋರಿಸ್ಕೊಂಡಿದ್ರಿ. ಅವೆಲ್ಲ ರಿಪೋರ್ಟ್ಗಳು ಕೂಡ ನಾನು ನೋಡಿದೆ. ಬಹಳ ದೊಡ್ಡದಾಗಿರ್ತಕ್ಕಂಥ ಕಾಯಿಲೆ ಸಮಸ್ಯೆ. ಆದ್ರೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ತನ್ನ ಬಳಿಗೆ ಬರುವಂತವ್ರನ್ನ ದೇವರು ಎಂದಿಗೂ ಕೂಡ ಏನ್ ಮಾಡಲ್ಲ, ಕೈ ಬಿಡೋದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡಿಸ್ಕೊಳ್ಳುವಂತ ಸಮಯದಲ್ಲಿ ನಿಮ್ಗೆ ಏನಾಯ್ತಮ್ಮ? ನೀವು ಹಾಸಿಗೆ ಮೇಲೆನೆ ಇರ್ತಾ ಇದ್ರಲ್ಲ ಪ್ರತಿದಿನ ನಿತ್ಯ, ಆರೋಗ್ಯ ಚೆನ್ನಾಗಾಗಿದೆ. ಎಲ್ಲಮ್ಮವ್ರು ಇವ್ರ ಅಕ್ಕವ್ರು ಮಾತಾಡ್ತಾರೆ, ಒಂದ್ಸಲ ಅವರು ಕೂಡ ಬಾಯಿಲಿ ಕೇಳೋಣ. ಮೊದ್ಲು ಹೆಂಗಿತ್ತಮ್ಮ ನಿಮ್ಮ ತಂಗಿಯವರ ಪರಿಸ್ಥಿತಿ? ಮೈಕ್ ತಗೋರಿ. ಎಲ್ಲ ನೀವೇ ಮಾಡ್ಬೇಕು, ಚಾಕ್ರಿ ಎಲ್ಲ ಅಂತ ಒಂದು ಸ್ಥಿತಿಯಲ್ಲಿದ್ರು. ಅದೇ ಹಾಸ್ಪಿಟ್ಲಿಗೆ ತೋರಿಸಿದಾರೆ. ಅದು ಪದೇ ಅದು ಡಿಕ್ಲೈನ್ ಅಂದ್ರೆ ಹುಷಾರಾಗೋದ್ ಬಿಟ್ಟು ಪುನಃ ಮತ್ತೆ ಅನಾರೋಗ್ಯ ಹೆಚ್ಚಾದಂತ ಸಮಯದಲ್ಲಿ ತೋರಿಸೋದೇ ಬಿಟ್ಟುಬಿಟ್ಟಿದ್ದಾರೆ, ಆಸ್ಪತ್ರೆಗೆ ತೋರಿಸೋದೇ ಬಿಟ್ಟುಬಿಟ್ಟಿದ್ದಾರೆ. ಅಂತಹ ಸಮಯದಲ್ಲಿ ಯಲ್ಲಪ್ಪ ಅವರು ಹೇಳಿದಂತ ಸಮಯದಲ್ಲಿ ನಾವು ವಿಜಯವಾಡದಲ್ಲಿ ಇರುವಂತ ಸಮಯದಿಂದಲೂ ಇಲ್ಲಿ ಊರಿಗೆ ಬಂದಮೇಲೂ ಕೂಡ ಕಂಟಿನ್ಯೂ ಆಗಿ ಅವ್ರು ಫೋನ್ ಮಾಡ್ಬೇಕು, ಪ್ರಾರ್ಥನೆ ಮಾಡ್ಬೇಕು. ಅವ್ರು ಒಂದೇ ಮಾತು ಹೇಳೋದು, ದೇವರು ನಿಮ್ಮನ್ನು ಸ್ವಸ್ಥ ಮಾಡ್ತಾರೆ, ನಂಬಿಕೆ ಇಡ್ರಮ್ಮ ಅಂತೇಳಿ. ಮಧ್ಯದಲ್ಲಿ ಹೋದ ತಿಂಗಳಲ್ಲಿ ನಾನು ಅವ್ರ ಮನೆಗೆ ಹೋಗಿದ್ದೆ. ಅಪ್ಪರು, ನಾವು ಮತ್ತೆ ಮಾದೇವಣ್ಣವರು ಮತ್ತೆ ಜಾನ್ಪಲ್ ಅವರು ಕೂಡ ಹೋಗ್ಬೇಕಾದ್ರೆ ಅವ್ರ ಮನೆಯನ್ನು ನಾನು ತೋರಿಸಿದ್ರು. ಯಾವಾಗಲೂ ಮಲಗಿರ್ತಕ್ಕಂಥ ಅವ್ರು ಕೂತ್ಕೊಂಡಿದ್ರು. ದೇವರು ಅವರ ಜೀವಿತದಲ್ಲಿ ಯಾವ ರೀತಿಯಾಗಿ ಒಂದು ದಿನದಿಂದ ಮತ್ತೊಂದು ದಿವಸದಲ್ಲಿ ಸಂಜೆಗೆ ದುಃಖ ಎಂಬುದು ಬಂದರೂ ಕೂಡ ಮುಂಜಾನೆ ಹರ್ಷಧ್ವನಿ ಎನ್ನುವಂಥದ್ದು ಯಾವ ರೀತಿಯಾಗಿ ಬರುತ್ತಂತ ದೇವರ ವಾಕ್ಯ ಹೇಳುವ ಹಾಗೆ ದಿನ ಅವರಲ್ಲಿ ಹೊಸದಾದಂತ ಚೈತನ್ಯ, ಹೊಸದಾದಂತ ಬಲ ಬರ್ತದೆ. ಅವರಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟಿಲ್ಲ, ಗುಳಿಗೆ ಕೊಟ್ಟಿಲ್ಲ, ಇಂಜೆಕ್ಷನ್ ಮಾಡಿಲ್ಲ, ಏನ್ ಮಾಡಿಲ್ಲ, ಮಾಡಿರುವಂತದ್ದು ಪ್ರಾರ್ಥನೆ ಮಾಡ್ತಾರೆ. ಆ ತಾಯಿ ಹೇಳ್ತಾ ಇದ್ದಾರೆ, ಅವ್ರ ಅಕ್ಕ ಅವ್ರು ಹೇಳ್ತಾ ಇದ್ದಾರೆ, ಯಾಕಂದ್ರೆ ಚಾಕರಿ ಮಾಡಿದಂತವ್ರು ಅವರಿಗೂ ಅಲ್ಲ ಏನಂತ ಹೇಳ್ತಾ ಇದ್ದಾರೆ, ಕುಡಿಯೋದಕ್ಕೆ ನೀರು ನಾವೇ ಕೊಡ್ಬೇಕು, ಊಟ ನಾವೇ ಕೊಡ್ಬೇಕು. ಮಲಿಗೆಯಲ್ಲಿ ಇದ್ದಂತ ಸ್ಥಿತಿ ನಾವು ಕಂಪ್ಲೀಟ್ ಆಗಿ ಬಿಟ್ಬಿಟ್ಟಿದೀವಿ, ಸತ್ರ ಸಾಯಿಲಿ ಅನ್ನುವಂತ ಸ್ಥಿತಿ. ಆದ್ರೆ ದೇವರ ವಾಕ್ಯ ಹೇಳುತ್ತೆ ಪ್ರಿಯರೇ, ಸಂಪೂರ್ಣವಾಗಿ ದೇವರು ಇವತ್ತಿನ ದಿವಸ ಅವರನ್ನ ಇಲ್ಲಿ ನಿಲ್ಲುವಂಗೆ ಮಾಡಿದಾನಂತಂದ್ರೆ ಕಾರಣ ಅದು ಪ್ರಾರ್ಥನೆಯ ಬಲ, ಪ್ರಾರ್ಥನೆಯ ಶಕ್ತಿ ಮಾತ್ರ ಪ್ರಿಯರೇ. ನಮ್ಮಿಂದ ಏನು ಕೂಡ ಅಲ್ಲ. ಅವ್ರು ನಂಬಿಕೆ ಇಟ್ಟಿದ್ದಾರೆ, ನಾವು ಪ್ರಾರ್ಥನೆ ಮಾಡಿದ್ದೇವೆ, ದೇವರು ಸ್ವಸ್ಥ ಮಾಡಿದ್ದಾನೆ. ಹಲ್ಲೆಲೂಯಾ. ಆ ತಾಯಿ ಸಂಪೂರ್ಣವಾಗಿ ಅವ್ರ ಮನೆಗೆ ಹೋದಂತ ಸಮಯದಲ್ಲಿ ಒಳ್ಳೆ ರೀತಿಯಲ್ಲಿ ಆತಿಥ್ಯವನ್ನು ಕೂಡ ಮಾಡಿದ್ರು ಪ್ರಿಯರೇ. ದೇವ್ರಿಗೆ ಸಾಕ್ಷಿಯನ್ನ ಆಶೀರ್ವಾದ ಮಾಡಿ. ನಿಮ್ಗೆ ಹೆಂಗನ್ಸುತ್ತಮ್ಮ? ಯೇಸು ಸ್ವಾಮಿ ಎಂತ ದೇವ್ರಿ? ಒಳ್ಳೆ ದೇವ್ರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೀವು ಮೊದ್ಲು ಹೆಂಗಿದ್ರಿ, ಈಗ ದೇವ್ರು ನಿಮ್ಮನ್ನ ಏನ್ ಮಾಡಿದಾನೆ, ಮಲಗಿದವ್ರನ್ನ ಕೂಡಿಸಿದವ್ರನ್ನ ಎಬ್ಬಿಸಿ ಮತ್ತೆ ಸ್ಟ್ಯಾಂಡ್ ಅಲ್ಲಿ ಬರುವಂತ ನಿಮ್ಮನ್ನ, ಕಟ್ಟಿಗೆಯಲ್ಲಿ ಬರುವಂತ ನಿಮ್ಮನ್ನ ಈಗ ನೀವು ಮೊದಲಿಂತಾರೆ ಪುನಃ ನಿಮ್ಮ ಶಕ್ತಿಯಿಂದಲೇ ಬರುವ ಹಾಗೆ ದೇವರು ಕಾರ್ಯ ಮಾಡಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವರಿಗೆ ಮಾತ್ರವಲ್ಲ, ಆತನ ಸನ್ನಿಧಾನಕ್ಕೆ ಯಾರ್ಯಾರು ಬರ್ತಾರೋ ಅವ್ರಿಗೂ ಕೂಡ ದೇವರು ನಂಬಿಕೆಯಿಂದ ಬರುವಂತವರಿಗೆ ಮಾಡ್ತಾನೆ ಪ್ರಿಯರೇ. ನಾನು ಕೂಡ ಬಹಳ ಆಶ್ಚರ್ಯಪಟ್ಟಿದ್ದೇನೆ. ಹಲ್ಲೆಲೂಯಾ. ಯಲ್ಲಪ್ಪರು ಹೇಳಿದಂತ ಸಂದರ್ಭದಲ್ಲಿ ಮಲಗಿದರೆ ಆಸೆ ಎಲ್ಲ ಬಿಟ್ಟಿದ್ದಾರೆ, ದೇವರೇ ಅದ್ಭುತ ಮಾಡ್ಬೇಕಂತೇಳಿ. ಆದ್ರೆ ಅವ್ರ ನಂಬಿಕೆ ಇಟ್ಟರು, ಅವ್ರು ದೇವರ ಸನ್ನಿಧಾನಕ್ಕೆ ಬರ್ಬೇಕಮ್ಮ ಅಂತ ಹೇಳಿದಾಗ ಅವ್ರು ಬಂದ್ರು. ಕರ್ಕೊಂಡ್ಬರೋರು ಯಾರಿಲ್ಲ. ಇವತ್ತು ಅವರ ಒಂದು ಇದರ ಪ್ರಕಾರವಾಗಿ ಏನೆಲ್ಲ ಕಾರ್ಯಗಳು ಊರಲ್ಲಿ ಇದಾವೆ
ಆದ್ರೂ ಕೂಡ ಇವತ್ತು ಬರಲೇಬೇಕಮ್ಮ ಅಂತ ಹೇಳಿದಾಗ ಅವರು ದೇವರ ಸನ್ನಿಧಾನಕ್ಕೆ ಬಂದಿದ್ದಾರೆ. ಪ್ರಿಯರ ಸಾಕ್ಷಿಯನ್ನ ಕೊಡ್ತಾ ಇದ್ದಾರೆ. ದೇವರ ಸಾಕ್ಷಿಯನ್ನ ಆಶೀರ್ವಾದ ಮಾಡಲಿ. ಶಿವಮ್ಮ ಮುದುಕತ್ತೂರು, ಜಾಗೀರ್ಪನ್ನೂರು ಮತ್ತು ಅವರ ಸಹೋದರಿ ಎಲ್ಲಮ್ಮವ್ರನ್ನ ದೇವರವರನ್ನ ಆಶೀರ್ವಾದ ಮಾಡಲಿ. ಆಮೇನ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ.